ಮುಖ್ಯಮಂತ್ರಿಯವ್ರನ್ನ ಭೇಟಿ ಮಾಡಿ ವಿಷ್ಣುವರ್ಧನ್ ರವರಿಗೆ 75 ವರ್ಷದ ಸಂಭ್ರಮ, ಅವರಿಗೆ ಮರಣೋತ್ತರ ಕರ್ನಾಟಕ ರತ್ನವನ್ನು ನೀಡಿ ಅಂತ ಕೇಳಿದ್ವಿ. ಹಾಗೆ ಡಾಕ್ಟರ್ ಶ್ರೀಮತಿ ಸರೋಜಾದೇವಿ ಶ್ರೀ ಹರ್ಷ ಅವ್ರಿಗೂ ಕೂಡ ಮರಣೋತ್ತರ ಕರ್ನಾಟಕ ರತ್ನವನ್ನು ನೀಡಬೇಕು ಅಂತ ಕೇಳಿಕೊಂಡು ಸರೋಜಾದೇವಿಯವರ ಆ ರಸ್ತೆಗೆ ಅವರ ಹೆಸರನ್ನು ಇಡಬೇಕು ಅಂತ ನಾವು ಕೇಳ್ಕೊಂಡ್ವಿ. ಖಂಡಿತ ಅದು ಕ್ಯಾಬಿನೆಟಲ್ಲಿ ಆಗಬೇಕಲ್ಲ, ಸೊ ಅದರಿಂದ ಕ್ಯಾಬಿನೆಟಲ್ಲಿ ಮಾತಾಡ್ತೀವಿ. ಇಬ್ಬರು ಶ್ರೇಷ್ಠರು, ಅದು ಭಾಳ ದೊಡ್ಡ ಸಂದರ್ಭ. ಈಗ ಇಂಥ ಸಂದರ್ಭದಲ್ಲಿ ಅವರು ಚಿತ್ರರಂಗಕ್ಕೆ ಬಂದು 50 ವರ್ಷ ಮತ್ತು 75 ವರ್ಷದ ಈ ಸಂದರ್ಭದಲ್ಲಿ ಅವರಿಗೆ ನೀಡೋದು ನಮಗೆ ಹೆಮ್ಮೆ. ಖಂಡಿತವಾಗ್ಲೂ ನಾವು ಮಾತಾಡ್ತೀವಿ ಅಂತ ಹೇಳಿದ್ರು. ಸೊ ಇದು ನಮಗೂ ಕೂಡ ಖುಷಿಯಾಗುತ್ತೆ. ಈ ಸಂದರ್ಭದಲ್ಲಿ ಅವ್ರ ಸ್ಮಾರಕ ನಿರ್ಮಾಣ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಅನಿರುದ್ಧ ಅವರು ಕೂಡ ಭೇಟಿ ಮಾಡಿ ಅಭಿಮಾನ್ ಸ್ಟುಡಿಯೋದಲ್ಲಿ 10 ಗಂಟೆ ಜಾಗ ಕೊಡಬೇಕು ಅಂತ ಮನವಿ ಮಾಡೋದು ಹೊರಟಿದ್ದಾರೆ. ನಾಳೆ ಭೇಟಿ ಮಾಡ್ತಾರೆ. ಅಂದರೆ ಅದ್ರ ಬಗ್ಗೆನೂ ಇಲ್ಲ ಸರ್, ನಮಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಯಾಕೆಂದರೆ ಅದು ಅವರ ಕುಟುಂಬದವರ ಆಲೋಚನೆ. ಈಗಾಗಲೇ ಮೈಸೂರಿನಲ್ಲಿ ಸರ್ಕಾರ ಮಾಡಿದೆ. ಸೊ ಅದ್ರ ಬಗ್ಗೆ ಸರ್ಕಾರ ಮತ್ತು ಅವರ ಕುಟುಂಬದವರು ಯೋಚನೆ ಮಾಡ್ತಾರೆ. ಈ ಬಗ್ಗೆ ನಾವೇನು ಚರ್ಚೆ ಮಾಡಿಲ್ಲ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಈಗಾಗಲೇ ಡಾಕ್ಟರ್ ಜಯಮಾಲಾ ಅವರು ತಿಳಿಸಿದ ಹಾಗೆ 18ನೇ ಸೆಪ್ಟೆಂಬರು ಡಾಕ್ಟರ್ ವಿಷ್ಣುವರ್ಧನ್ ಸಾಹಸ ಸಿಂಹ ಅಂತ ಕರ್ನಾಟಕದ ಎಲ್ಲ ಜನತೆಯ ಹೃದಯ ಸಿಂಹಾಸನವನ್ನು ಆಕ್ರಮಿಸಿಕೊಂಡಿರುವಂತಹ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ 75ನೇ ಹುಟ್ಟುಹಬ್ಬ. ಆ ಸಂದರ್ಭದಲ್ಲಿ ಕರ್ನಾಟಕ ರತ್ನ ಬಿರುದನ್ನು ಅವರಿಗೆ ಘೋಷಣೆ ಮಾಡಬೇಕು ಅಂತ ನಾವು ಮನವಿ ಮಾಡ್ಕೊಳ್ಳೋಕ್ಕೆ CM ಸಿದ್ದರಾಮಯ್ಯ ಅವ್ರನ್ನ ಭೇಟಿ ಮಾಡಿದ್ವಿ. ಇವತ್ತು ಅವರು ಅದಕ್ಕೆ ರಚನಾತ್ಮಕವಾಗಿ ಸ್ಪಂದಿಸಿದ್ದಾರೆ. 4ನೇ ತಾರೀಕು ಕ್ಯಾಬಿನೆಟ್ ಮೀಟಿಂಗ್ ನಡೀತಾ ಇದೆ. ಸಾಧ್ಯವಾದರೆ ಅದರಲ್ಲಿ ಸೇರಿಸಿ ನಾನು ಚರ್ಚೆ ಮಾಡಿ ಘೋಷಣೆ ಮಾಡ್ತೀನಿ ಅಂತ ಭರವಸೆ. ಎಲ್ರಿಗೂ ನಮಸ್ಕಾರ. ನಾವು ಒಂಥರ ಇವತ್ತು ವಿಷ್ಣು ಸರ್ ಅವರ ಅಭಿಮಾನಿಗಳಾಗಿ ಅವರ ಜೊತೆ ಸಾಕಷ್ಟು ವರ್ಷಗಳಿಂದ ಕೆಲಸ ಮಾಡಿ ಒಂಥರ ಅವ್ರ ಕುಟುಂಬದವರಾಗಿ ಸಹೋದ್ಯೋಗಿಗಳಾಗಿ ಅಭಿಮಾನಿಗಳಾಗಿ CM ಅವ್ರಿಗೆ ಮನವಿ ಮಾಡಿದ್ವಿ. ವಿಷ್ಣುವರ್ಧನ್ ಸರ್ಗೆ ಮರಣೋತ್ತರ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಕೊಡಲೇಬೇಕು ಅಂತ ನಾವು ಒತ್ತಾಯ ಮಾಡಿದ್ದಕ್ಕೆ ಅವರು ತುಂಬ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಮಾಡಿದ್ರು. ಅಟ್ಲೀಸ್ಟ್ ನಮ್ಮ ಮನವಿ ಏನು ಅಂತಂದರೆ ಸಮಾರಂಭ ಯಾವಾಗಲಾದರೂ ಮಾಡಿ ಅಟ್ಲೀಸ್ಟ್ ಸೆಪ್ಟೆಂಬರ್ 18ನೇ ತಾರೀಕು ಅವರ 75ನೇ ವರ್ಷದ ಹುಟ್ಟಿದ ಹಬ್ಬ ಆಗಿರೋದ್ರಿಂದ ಅವತ್ತಾದರೂ ಅಟ್ಲೀಸ್ಟ್ ಘೋಷಣೆ ಮಾಡಿ ಅಂತ ಮನವಿ ಮಾಡ್ಕೊಂಡ್ವಿ. ಖಂಡಿತವಾಗ್ಲೂ ಮಾಡ್ತೀವಿ ಅನ್ನೋಂಥ ಭರವಸೆ ಕೊಟ್ಟಿದ್ದಾರೆ. ಹಾಗೇನಾದ್ರು ಆದರೆ ಬಹುಶಃ ಎಲ್ಲ ಅಭಿಮಾನಿಗಳಲ್ಲಿ ನಾವು ಕೂಡ ಫಸ್ಟ್ ಮೊದಲಿಗರಾಗಿ PM ಮುಂದೆ. ಹಾಗೆ ಇವತ್ತು ಈ ವರ್ಷ ಎಲ್ಲರಿಗೂ ಗೊತ್ತಿರೋ ಹಾಗೆ ನಾನು ವಿಷ್ಣು ಸರ್ ಅವರ ದೊಡ್ಡ ಅಭಿಮಾನಿ. ನನಗೆ ಈ ವರ್ಷ 50ನೇ ವರ್ಷಕ್ಕೆ ನಾನು ಕಾಲಿಡ್ತೀನಿ, ಅವರು 75ನೇ ವರ್ಷ. ಹಾಗಾಗಿ ವಿಷ್ಣು ಸರ್ ಅವ್ರ ಜೊತೆಗೆ ಹುಟ್ಟುಹಬ್ಬವನ್ನು ಆಚರಿಸ್ಕೊಂಡಿರುವಂಥ ಹಲವಾರು ವರ್ಷಗಳು ನೆನಪಿದೆ ನನಗೆ. ಈ ವರ್ಷ ತುಂಬ ವಿಶೇಷ. ಅವ್ರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಬಂದರೆ ಅವರ ಅಭಿಮಾನಿಗಳ ಜೊತೆ ನಾವೆಲ್ಲರೂ ಕೂಡ ತುಂಬ ಸಂತೋಷ ಪಡ್ತೀವಿ. ವಿ ಆರ್ ವೇಟಿಂಗ್ ಫಾರ್ ದಟ್. ಪಕ್ಷಾತೀತವಾಗಿ ಚಿತ್ರರಂಗದ ಪರವಾಗಿ ಬಂದಿದ್ದೀರಿ ಮೇಡಮ್. ಹೌದು ಸರ್, ಕಲಾವಿದರು ನಮಗೆ ಇದೆಲ್ಲ ಗೊತ್ತಾಗುತ್ತೆ. ನಾವು ಕಲಾವಿದರು, ಅವ್ರ ಜೊತೆಯಲ್ಲಿ ಕೆಲಸ ಮಾಡಿದವರು. ವಿಷ್ಣುವರ್ಧನ್ ಅವ್ರ ಜೊತೆ, ಸರೋಜಾದೇವಿ ಅವ್ರ ಜೊತೆ ನಮ್ಗೆ ಅತ್ಯಂತ ನಿಕಟವಾದ 50 ವರ್ಷದ ಸಂಬಂಧಗಳು ನಮ್ಮದು. ಕಲಾವಿದರಿಗೆ ಯಾವುದು ಜಾತಿ ಇಲ್ಲ, ಪಕ್ಷ ಇಲ್ಲ ಸರ್. ನಾವೆಲ್ಲ ಒಂದೇ ಕುಟುಂಬ, ನಾವೇ ಅಷ್ಟೇ. ವಿಷ್ಣು ಸರ್ ಅವ್ರ ಮೇಲೆ ಇರುವಂತಹ ಅಭಿಮಾನ, ಅಮ್ಮ ಮೇಲಿರುವಂತಹ ಅಭಿಮಾನ ಇಲ್ಲೇ ಗೊತ್ತಾಗುತ್ತೆ ನಿಮಗೆ. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.